ಇವರು ಬಂದು ಮೇಲ್ಗಡೆ ಇರೋದು ವೇಣುಗೋಪಾಲ ಕೃಷ್ಣ ಅವರು, ಕೆಳಗಡೆ ಇರೋರೆ ಅಪ್ಪ ಅವರು. ಅಪ್ಪ ಅವರನ್ನು ನೀವೆಲ್ಲ ಗೊತ್ತಿದ್ದೇವೆ, ನಿಮಗೆ ಜಾಸ್ತಿ ಇಲ್ಲ. ರಾಯರ ಬೃಂದಾವನಕ್ಕೆ ಸುಮಾರು 120 ವರ್ಷದ ಮೇಲೆ ಇವರು ಅವತಾರ ಮಾಡಿದ್ದಾರೆ. ಆದರೂ ಬೃಂದಾವನ ಎದುರುಗಡೆ ನಿಂತು ಮಾತಾಡ್ತಾ ಇದ್ದಾರೆ ಅಂತ ಅಪರೋಕ್ಷ ಜ್ಞಾನಿಗಳು. ಇದು ಅವ್ರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಮಂಟಪ. ಇಲ್ಲಿ ನಂದವಾರ ಅಂತ ಒಂದು ಊರದ, ನಂದವಾರ ದೇಸಾಯರಿಗೆ ಮದುವೆಯಾಗಿ 28 ವರ್ಷ ಆದರೂ ಸಂತಾನ ಇರಲಿಲ್ಲ. ಅವ್ರು ಬಂದು ಅಪ್ಪ ಅವರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು, ಸ್ವಾಮಿ ನನಗೆ ಭಗವಂತ ಎಲ್ಲ ಕೊಟ್ಟಾನ, ಸಂತಾನ ಇಲ್ಲ, ಸಂತಾನ ಬೇಕು ಅಂದಾಗ ಅಪ್ಪ ಅವರು ಪ್ರಾಣದೇವರು ಭಾಷಕರು ಯಾವಾಗಲೂ ಭಾರತೀಶ ಅನ್ನೋರು. ಅವ್ರು ಬಂದು ಕೇಳಿದ್ರು, ಭಾರತೀಶನ ಅನುಗ್ರಹಕ್ಕೆ ಹೋಗು ಅಂದ್ರೆ ಹೋದ್ರು. ಕೆಲವು ತಿಂಗಳಿಗೆ ಹೆಣ್ಮಗಳು ಗರ್ಭಿಣಿ ಆದರು. 28 ವರ್ಷದ ಮೇಲೆ ಯಾರಿಗಾಗಲಿ ಅದ್ರ ಆನಂದನೇ ಬೇರೆ, ಬಹಳ ಸಂತೋಷ ಆಯಿತು. ಯಾವ ತಿಂಗಳಿಗೆ ಏನು ಮಾಡಬೇಕಲ್ಲ ಅದನ್ನ ಮಾಡಿದ್ರು. ಬಟ್ 6ನೇ ತಿಂಗಳಿಗೆ ಗರ್ಭಪಾತ, ಮಗು ಹೋಗ್ಬಿಡುತ್ತಂತೆ. ಏನು ಹಿಂಗಾಯ್ತು, ನಾನು ಹಣೆ ಬರದಲ್ಲಿ ಮಕ್ಕಳಾಗ ಯೋಗ ಇಲ್ಲ, ನಾನು ಏನು ಮಾಡಲಿ ಅಂತ ಭಾಳ ಬೇಜಾರು ಮಾಡ್ಕೊಂಡಾಗ ಅವ್ರ ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ರಂತ. ದೊಡ್ಡವ್ರ ಮತ್ತೆ ಯಾವತ್ತು ಹುಸಿ ಹೋಗೋದಿಲ್ಲಪ್ಪ, ನಡಿ ಹೋಗೋಣ ಅಂತ ಹೋಗಿರ್ತಕ್ಕಂಥ ಪಿಂಡ ತೊಗೊಂಡೆ ಅಪ್ಪ ಅವ್ರ ಬಳಿ ಬಂದ್ರಂತ. ಇಲ್ಲಿ ಊರು ಬಂತಲ್ಲ ಇವರಾಮಪುರ, ಅಲ್ಲಿ ಅಪ್ಪ ಅವ್ರ ಮನೆ ಇತ್ತು, ಎಲ್ಲ ಇತ್ತು. ಇಲ್ಲಿ ಏನೂ ಇರಲಿಲ್ಲ ಅವಾಗ. ಬಂದರು ಅಪ್ಪ ಅವ್ರು, ಯಾಕವ ಅಜ್ಜಿನ ಕೇಳಿದ್ರಂತ, ಯಾಕವ ಪೂಜೆ ಬ್ಯಾಡ್ನಿಂಗ ಅಂದ್ರಂತ. ಸ್ವಾಮಿ ಈ ರೀತಿ ಅನುಗ್ರಹ ಮಾಡಿ ಇದನ್ನು ತೊಗೊಂಡು ನಾನು ಏನು ಮಾಡಲಿ ಅಲ್ಲಂತ ಅವ್ವ. ಹಾಗಾದ್ರೆ ಒಂದು ಕೆಲಸ ಮಾಡಮ್ಮ, ಹೋಗಿರ್ತಕ್ಕಂಥ ಪಿಂಡನ ದಾನ ರೂಪದಿಂದ ನಾನು ಕೊಡುವಂತ ಅದನ್ನು ದಾನ ಹೆಸರುಕೊಂಡು ಮಣ್ಣಿನ ಕಡೆಗೆ ಹಾಕಿ ಮುಚ್ಚಿಟ್ರಂತ. ಮುಚ್ಚಿಟ್ಟು ದಿನ ಈ ಪಂಚಮಿಗೆ ಪ್ರಾಣದೇವರಿಗೆ ಕ್ಷೀರಾಭಿಷೇಕ ಮಾಡಬೇಕು. ಅಭಿಷೇಕ ಆದಮೇಲೆ ಒಂದು 2 ಉದ್ಧರಣೆ ಕ್ಷೀರ ತಗೋಬೇಕು. ಅವ್ರು ಏನು ಅಭಿಮಂತ್ರಿಸಿದ್ರು ಮಹಾನುಭಾವರು ಅವ್ರಿಗೆ ಗೊತ್ತು. ಅದನ್ನು ಅಭಿಮಂತ್ರಿಸ್ಬಿಟ್ಟು ಆ ಗಡಿಗೆಗಿರ್ತಕ್ಕಂಥ ಪಿಂಡದ ಮೇಲೆ ಹಾಕಬೇಕು, ಮುಚ್ಚಬೇಕು. ಪ್ರತಿದಿನ ಹಿಂಗೆ ಮಾಡೋದು. ಕೂಸು 7ನೇ ತಿಂಗಳಿಂದ ಗರ್ಭದಲ್ಲಿ ಹೆಂಗೆ ಬೆಳಿಬೇಕು ಹಂಗೆ ಗಡಿಗೆ ಬೆಳೆಯಲಿಕ್ಕೆ ಶುರುವಾಯ್ತಂತ. 7ನೇ ತಿಂಗಳಿಗೆ ಏನು ಅವಯವಗಳು, 8ನೇ ತಿಂಗಳಿಗೆ ಹಂಗೆ 9 ತಿಂಗಳು ಪೂರ್ತಿ ಅಷ್ಟೊತ್ತಿಗೆ ಮುದ್ದಾದ ಮಗು ಆಯಿತು. ದೇಸಾರನ ಒಂದು ಶುಭಗಳಿಗೆ ನೋಡಿಬಿಟ್ಟು ಕರೆದು, ನಿನ್ನ ವಂಶದ ಗುಡಿ ನೀ ತಗೋಪ ಅಂದ್ರೆ ಅಂತ. ಅವಾಗ ದೇಸಾರ ಹೇಳಿದ್ರಂತ, ಸ್ವಾಮಿ ನಾನು ವಂಶ ಉದ್ಧಾರ ಮಾಡಿ ನಾನಿವ ಪ್ರತಿಫಲವಾಗಿ ಏನನ್ನ ಕೊಡಬೇಕು, ಏನು ಕೊಡಲಿ ಅಂತ. ಇದು ಅಪ್ಪ ಅವ್ರದ್ದು ಸ್ವಂತ ಜಮೀನಿದು. ಒಳಗಡೆ ಕೂತ್ಕೊಂಡು ಪೂಜೆ ಮಾಡ್ಲಕ್ಕೆ ಬಂದ್ರು, ಪೂಜೆ ನೋಡ್ಲಕ್ಕೆ ಬಂದ್ರು. ಇಲ್ಲಿ ಪಾಠ ಪ್ರವಚನ ಊಟಕ್ಕೆ ಒಂದು ಮಂಟಪ ಕಟ್ಟಿ ಕೊಡು ಅಂದ್ರಂತ. ಸರಿ ಸ್ವಾಮಿ ಮಾಡೋಣ ಅಂತಂದು ಇಲ್ಲಿ ತುಂಗಭದ್ರಾ ರೈಲ್ವೆ ಸ್ಟೇಷನ್ ಬಗಲಾಗ ರಾಮ್ಪುರ ಅದಲ್ಲ, ರಾಮ್ಪುರದಾಗ ಆಗಿನ ಕಾಲದಲ್ಲಿ ನದಿ ತೀರದಲ್ಲಿ ಕಲ್ಲುಗಳು ತೆಗೆದು, ಇದಕ್ಕೆ ನಾವು ಕಾಡುಗಳು ಅಂತ ಹೇಳ್ತೀವಿ, ಹೇಳಿ ಕೆತ್ತನೆ ಮಾಡಿಸಿದಂಥ ಕಂಬ ಅಡ್ಡಗಂಬ ಮುಟ್ಟಿಗಳು, ಅದಕ್ಕೆ ಬೇಕಾಗಿರೋ ಬಂಡಿಗಳು, ಇದಕ್ಕೆ ಬೇಕಾಗಿರೋ ಚೌಕಟ್ಟು, ಒಳಗಡೆ ಕತ್ತರಿಕಲ್ಲ ಅದಕ್ಕೆ ಬೇಕಾಗಿರೋ ಬಂಡಿಗಳು ಎಲ್ಲ ಹೇಳಿ ಕೆತ್ತನೆ ಮಾಡಿಸಿದ್ರು. ಎಲ್ಲ ಆಯಿತು. ಈಗೊಂದು 200 ವರ್ಷ ಕೆಳಗಡೆ ಟ್ರಾಕ್ಟ್ರು ಲಾರಿ ಏನೂ ಇಲ್ಲ. ಮತ್ತೆ ಹೆಂಗೆ ತರಬೇಕು, ಸಾಗಿಸ್ಬೇಕಲ್ಲ, ಅಲ್ಲಿಂದ ಇಲ್ಲಿಗೆ ಹೆಂಗೆ ತರಬೇಕು. ಮತ್ತೆ ಅಪ್ಪ ಅವ್ರ ಹತ್ರ ಬಂದರು, ಸ್ವಾಮಿ ಎಲ್ಲ ತಯಾರಾಗ್ಯದ, ಹೇಗೆ ತರಲಿ ಅಂದರು. ಯಾವುದೋ ದೇಸಾಯಿ ಚಿಂತೆ ಮಾಡ್ತಿದ್ರ ಮೇಲೆ ಇಬ್ರಾಹಿಮಪುರ ಅಪ್ಪ ಅವ್ರಂತ ಬರೋದು ತುಂಗಭದ್ರಾ ನದಿಗೆ ಹಾಕಿ ಬರ್ತದಂತ. ಆ ನದಿಗೆ ಹಾಕಿರೋ ಉಳ್ಕೊಂಡು ಇಲ್ಲಿ ನದಿ ಕೇರಿ ಒಳಗೆ ಬಂದಿದ್ರೆ ಹೋಗೋದು. ಅದನ್ನು ಎತ್ತಿನ ಗಾಡಿ ಅಂತಂದು ಇಲ್ಲಿ ಮಂಟಪ ಕಟ್ಟಾರೆ. ಅದೇ ಮಂಟಪದ ವಿಶೇಷ. ಅದಕ್ಕೆ ಇಲ್ಲಿ ಬಂದ ಮೇಲೆ ಯೋಗಿ ನಾನಾಚಾರ್ಯಗಳು ಕೆತ್ತನೆ ಮಾಡಿಸಿದ್ವಿ. ಏನಪ್ಪ ಅಂದರೆ